ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಗ್ರಹಗತಿಯ ದೃಷ್ಟಿಯಿಂದ ಜೊತೆಗೆ ನಿಮಗಿರತಕ್ಕಂತಹ ಒಂದು ಒಳ್ಳೆಯ ಸಮಯದ ಪ್ರಭಾವದಿಂದ ಯಾವುದೇ ಒತ್ತಡಗಳಿಲ್ಲದೆ ವಿರಾಮವಾಗಿ ಇರತಕ್ಕಂತಹ ದಿವಸ. ಅಂದರೆ ಆಲಸ್ಯದಿಂದಲೋ ಸೋಮಾರಿತನದಿಂದಲೋ ದಿನವನ್ನು ಕಳೀಬೇಕು ಅಂತ ಆ ಭಾವನೆಗಳು ಇರಬಾರದು. ಬೇರೆಯ ಅತಿಯಾದಂತಹ ಒತ್ತಡಗಳು ಏನೂ ಇಲ್ಲಪ್ಪ, ಈ ಕ್ಷಣಕ್ಕೆ ಇದು ಮುಗಿದೋಗಬೇಕು ಅನ್ನುವಂತಹ ಯಾವುದೇ ಪ್ರಭಾವಯುತವಾದಂತಹ ಕೆಲಸಗಳು ಇರುವುದಿಲ್ಲ ಅಂತ ಅರ್ಥ. ವ್ಯಾವಹಾರಿಕವಾಗಿ ಇರತಕ್ಕಂತಹ ದೌರ್ಬಲ್ಯಗಳೇನಿದೆ ಅದೆಲ್ಲವನ್ನು ದೂರ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ. ನಿಮ್ಮ ತಪ್ಪುಗಳೇನಿದೆ ಅಥವಾ ನಿಮ್ಮ ದೌರ್ಬಲ್ಯಗಳೇನಿದೆ ಅದೆಲ್ಲವನ್ನು ತಿದ್ದಿ ನಿಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸ್ಕೊಳ್ಳಿಕ್ಕೆ ಅನುಕೂಲಕರವಾದಂತಹ ದಿವಸ ಇದಾಗಿದೆ ಅಂತ ಅರ್ಥ. ಸಾರ್ವಜನಿಕ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳಿದೆ. ಆದರೆ ಇಚ್ಛೆ ನಿಮ್ಮದು, ಅವಕಾಶ ಅಂತೂ ಇದೆ, ಹೋಗುವಂಥದ್ದು ನಿಮಗೆ ಬಿಟ್ಟ ವಿಷಯ. ಹಾಗೆ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಸರ್ಕಾರಿ ಕೆಲಸಗಳು, ಸರ್ಕಾರದಿಂದ ಬರಬೇಕಾದಂತಹ ಸವಲತ್ತುಗಳು ಇವೆಲ್ಲವೂ ಕೂಡ ಸಿಗುವ ಅವಕಾಶಗಳು ಹೆಚ್ಚಾಗಿದೆ. ವಿದ್ಯಾರ್ಥಿಗಳು ನಿಮ್ಮ ಅಧ್ಯಯನದ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು. ಯಾವಾಗಲೂ ಊಟ ಮಾಡ್ತಾ ಓದೋದು, ಟಿ ವಿ ನೋಡ್ತಾ ಓದೋದು, ಮೊಬೈಲ್ ಹಿಡ್ಕೊಂಡು ಓದೋದು, ಇದು ಯಾವುದೂ ಕೂಡ ಸೂಕ್ತವಾದಂತಹ ಕ್ರಮ ಆಗೋದಿಲ್ಲ. ಆ ರೀತಿಯ ಅಭ್ಯಾಸ ಇರುವಂಥವರು ಆ ಬದಲಾವಣೆಯನ್ನು ತಂದುಕೊಂಡ್ರೆ ನಿಮಗೆ ಅದು ಅನುಕೂಲಕರವಾಗುತ್ತೆ. ನಿತ್ಯದ ಎಲ್ಲ ಕೆಲಸಗಳು ಕೂಡ ಸಕಾಲದಲ್ಲಾಗುತ್ತೆ. ಆಯಾ ಟೈಮಿಗೆ ಏನಾಗಬೇಕೋ ಅದೆಲ್ಲವೂ ಕೂಡ ಆಗುವಂಥದ್ದಿದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಳ್ಳಿ. ಶುಭವಾಗಿ. ವೃಷಭರಾಶಿ. ಸಾಮಾಜಿಕವಾದಂತಹ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ. ಸಮಾಜದಲ್ಲಿ ಯಾವುದೋ ಒಂದು ಸಾರ್ವಜನಿಕವಾದಂತಹ ಕೆಲಸದಲ್ಲಿ ಭಾಗಿಯಾಗಿ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡೋದರಲ್ಲಿ ಸಂಪೂರ್ಣವಾದಂತಹ ಜಯವನ್ನು ಗಳಿಸ್ತೀರಿ ಅಂತಕ್ಕಂಥದ್ದು. ಸ್ನೇಹಿತರ ಜೊತೆಯಲ್ಲಿ ಮಾಡುವಂತಹ ವ್ಯವಹಾರಗಳ ವೃದ್ಧಿಯಾಗುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮಾಡ್ತೀವಿ ಅನ್ನುವಂತಹ ಭಾವನೆಗಳಿದ್ದವರಿಗೆ ಅದು ಅನುಕೂಲಕರವಾಗಿ ಕೆಲಸವನ್ನು ಮಾಡುತ್ತೆ. ಶತ್ರು ಜಯ ಅನ್ನುವಂಥದ್ದು ಉತ್ತಮ ಫಲವನ್ನು ಕೊಡುತ್ತೆ. ನಿಮ್ಮ ವಿರೋಧಿಗಳನ್ನು ಮಾತಿನಲ್ಲೇ ಮಣಿಸುವುದಕ್ಕೆ ನಿಮಗೆ ಅನುಕೂಲ ಇದೆ. ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ಮಾತಿನ ವಿಷಯದಲ್ಲಿ ಹೆದರುತ್ತಾರೆ ಅಥವಾ ಅವರು ಪರಾಜಯವನ್ನು ಗಳಿಸ್ತಾರೆ ಅನ್ನುವಂಥದ್ದರ್ಥ. ಜಯದ ಮೇಲುಗೈ ನಿಮ್ಮದಾಗತ್ತೆ ಅಂತಕ್ಕಂಥದ್ದು. ಉದಾರ ವರ್ತನೆಯಿಂದ ಜನಪ್ರಿಯರಾಗುತ್ತೀರಿ. ಬಹಳ ಧಾರಾಳವಾಗಿ ಖರ್ಚು ಮಾಡ್ತಕ್ಕಂಥದ್ದು. ಬೇರೆಯವರಿಗೋಸ್ಕರ ಬೇರೆಯವರನ್ನ ಖರ್ಚು ಮಾಡದೇ ಇರೋ ಹಾಗೆ ಮಾಡಿ ಏನು ಖರ್ಚಿದ್ರೂ ಕೂಡ ನೀವೇ ನೋಡ್ಕೊಳ್ತಕ್ಕಂಥದ್ದಿದೆಯಲ್ಲ, ಅದು ಎಲ್ಲರೂ ನಿಮ್ಮನ್ನು ಹೊಗಳುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಹಲವಾರು ವಿಚಾರಗಳಲ್ಲಿ ನಿಮ್ಮ ನಿಯಂತ್ರಣ ಇರುತ್ತೆ. ನೀವು ಅದನ್ನೆಲ್ಲ ನಿಯಂತ್ರಿಸ್ತಕ್ಕಂತಹ ಒಂದು ಅಧಿಕಾರ ಅಥವಾ ನಾಯಕತ್ವ ನಿಮಗೆ ಸಿಕ್ಕುವಂಥದ್ದಿದೆ. ವೃತ್ತಿಗೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು ಸಂಗ್ರಹ ಮಾಡೋದಕ್ಕೆ ಅವಕಾಶ ಇದೆ. ಒಂದಷ್ಟು ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು. ಅದು ನಿಮಗೆ ಮುಂದ್ಯಾವತ್ತೂ ಉಪಯೋಗಕ್ಕೆ ಉಪಕಾರಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಕಾರ್ತಿಕೇಯನ ಆರಾಧನೆಯನ್ನು ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಿಥುನ ರಾಶಿ. ಬೇರೆಯವರ ತಪ್ಪನ್ನು ತಿದ್ದಕ್ಕೆ ಹೋಗ್ತೀರಿ, ಅವಮಾನ ಆಗುತ್ತೆ. ನಿಮ್ಮ ತಪ್ಪೇನಿದೆ ಅದನ್ನು ನೋಡ್ಕೊಳ್ಳಿ ಅಂತ ಹೇಳಿ ತಿರುಗಿ ಹೇಳ್ತಾರೆ, ಅದು ನಿಮಗೆ ಅವಮಾನವಾಗುತ್ತೆ. ಹಾಗಾಗಿ ನೀವಾದಷ್ಟು ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು ಒಳ್ಳೆಯದು. ಸುಮ್ಮನಿದ್ದರೆ ಬಹಳ ಒಳ್ಳೆಯದಾಗುತ್ತೆ. ಬೇರೆಯವರು ತಪ್ಪು ಮಾಡ್ತಾರೆ, ಸಹಜ. ಆದರೆ ನಾವ್ಯಾಕೆ ಅದನ್ನು ತಿದ್ದಬೇಕು? ಬೇರೆಯವರಿಗೆ ತಿಳುವಳಿಕೆ ಹೇಳಬೇಕಾದ್ರೆ ನಾವು ಆ ಅಧಿಕಾರದಲ್ಲಿರಬೇಕು ಅಥವಾ ಆ ಸ್ಥಿತಿಯಲ್ಲಿರಬೇಕು ಅಥವಾ ಯಾವುದೇ ತಪ್ಪುಗಳು ನಮ್ಮಿಂದ ಆಗಿರಬಾರ್ದು ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ಕೇಳಿದರೆ ಮಾತ್ರ ಬೇರೆಯವರಿಗೆ ಸಲಹೆಯನ್ನು ಕೊಡಬೇಕು. ಉಚಿತವಾದಂತಹ ಸಲಹೆ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಬೆಲೆ ಕಡಿಮೆ. ಹಾಗಾಗಿ ಯಾರಾದರೂ ಅಪೇಕ್ಷಾ ಇದೆ, ನಮಗೆ ಅದನ್ನು ನೀವು ಹೇಳಬೇಕು ಅಂತ ಕೇಳಿದರೆ ಆಗ ನೀವು ತಿಳುವಳಿಕೆ ಹೇಳುವಂಥದ್ದು ಒಳ್ಳೆಯದಾಗಿರುತ್ತೆ. ಹೊಸ ಉದ್ಯೋಗ ಆಕಾಂಕ್ಷಿಗಳಿಗೆ ಯಶಸ್ಸಿದೆ. ಕೆಲಸವನ್ನು ಹುಡುಕ್ತಾ ಇರತಕ್ಕಂಥವ್ರು, ಹೊಸದಾಗಿ ಕೆಲಸಕ್ಕೆ ಸೇರಿರ್ತಕ್ಕಂಥವ್ರು, ಅವರಿಗೆಲ್ಲ ಜೀವನ ಚೆನ್ನಾಗಿರುತ್ತೆ ಅಂತಕ್ಕಂತಹ ಒಂದು ಭರವಸೆ ತಮ್ಮ ಕೆಲಸದ ವಿಚಾರದಲ್ಲಿ ಸಿಕ್ಕುವ ಹಾಗಾಗುತ್ತೆ. ಪ್ರೇಮಿಗಳಿಗೆ ಒಂದು ಸ್ವಲ್ಪ ತಮ್ಮ ವೈಯಕ್ತಿಕವಾದಂತಹ ಕೆಲವು ವಿಚಾರಗಳಿಗೆ ಅಡ್ಡಿಯಾಗುವಂತಹ ದಿವಸ. ಆಸೆ ಅಪೇಕ್ಷೆಗಳು ಅವ್ರದ್ದು ಏನೇನೋ ಇರುತ್ತೆ,
ಅದಕ್ಕೆಲ್ಲವುದಕ್ಕೂ ಕೂಡ ಸ್ವತಂತ್ರವಾಗಿ ಅವಕಾಶಗಳು ಸಿಕ್ಕದೇ ಇರಬಹುದು. ಮನಸ್ಸಿಗೆ ಅದು ಬೇಸರಕ್ಕೆ ಕಾರಣವಾಗುತ್ತೆ. ವಿದ್ಯಾರ್ಥಿಗಳು ಅಧ್ಯಯನದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಬೇರೆ ಚಟುವಟಿಕೆಗಳು ಅಥವಾ ಬೇರೆ ಇನ್ಯಾವುದೋ ಸಮಸ್ಯೆಗಳು ಇರಬಹುದು, ಆದರೆ ಅದನ್ನೆಲ್ಲ ಬದಿಗಿಟ್ಟು ಓದುವಂಥದ್ದೇ ನನ್ನ ಮುಖ್ಯ ಕೆಲಸ, ಅದೇ ಗುರಿ ಅನ್ನುವಂತಹ ಭಾವನೆಯಿಂದ ಓದಬೇಕಾಗತ್ತೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಸ್ವಲ್ಪ ಕಾಡಬಹುದು, ಅದನ್ನು ಕೂಡ ಬಗೆಹರಿಸ್ಕೊಳ್ಬೇಕಾದಂಥದ್ದು ಇರುತ್ತೆ. ಹಾಗೇ ಬಿಟ್ಟರೆ ಮುಂದಿನ ದಿನಕ್ಕೆ ಕಷ್ಟವಾಗಬಹುದು. ಉಮಾಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ದಾಂಪತ್ಯದಲ್ಲಿ ಒತ್ತಡ, ಇದು ಫಲ. ಅಂದರೆ ಪರಸ್ಪರವಾಗಿ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತೀರಿ, ಯಾವ ವಿಷಯಕ್ಕೆ ಅಂತ ಚರ್ಚೆ ಮಾಡ್ತೀರಿ, ಅದರಲ್ಲಿ ಏಕಾಭಿಪ್ರಾಯ ಬರೋದಿಲ್ಲ. ಗಂಡ ಹೇಳಿದ್ದು ಹೆಂಡತಿಗೆ ಪಥ್ಯವಾಗುತ್ತೆ, ಹೆಂಡತಿ ಹೇಳಿದ್ದನ್ನು ಗಂಡ ಒಪ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ. ಯಾವ ತೀರ್ಮಾನಕ್ಕೆ ಬರ್ತೀರಿ? ಹಾಗಾಗಿ ವಿಷಯವನ್ನು ಮುಕ್ತವಾಗಿ ಮಾತಾಡಿದಾಗ ಒಂದು ನಿರ್ಧಾರಕ್ಕೆ ಬರಬೇಕು. ಕೆಲವಷ್ಟು ವಿಷಯಗಳಲ್ಲಿ ಯಾವುದು ನಿಮ್ಮ ವೈಯಕ್ತಿಕವಾಗಿ ಮನೆಗೆ ಅನುಕೂಲ ಆಗುತ್ತೋ ಆ ನಿರ್ಧಾರಗಳಿಗೆ ಬರುವಂಥದ್ದು ಒಳ್ಳೆಯದಾಗಿರುತ್ತೆ. ಆರೋಗ್ಯ ಸಮಸ್ಯೆ, ಆರೋಗ್ಯದಲ್ಲಿ ಅಷ್ಟೊಂದು ನೀವು ಅಂದುಕೊಂಡಷ್ಟರ ಮಟ್ಟಿಗೆ ನಿಮ್ಮ ಶರೀರ ನಿಮಗೆಲ್ಲ ಕೆಲಸಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅದನ್ನು ಗಮನಿಸ್ಕೊಳ್ಬೇಕು. ಏನೋ ತಾತ್ಸಾರ ಮಾಡಿ ಅಥವಾ ಧೋರಣೆಯಿಂದ ಇದೇನು ಮಾಡುತ್ತೆ ಅನ್ನುವಂತಹ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅದು ಬೇರೆ, ಅದನ್ನು ಕೂಡ ಮಾಡಬಾರ್ದು ಅನ್ನುವಂಥ ಅರ್ಥ. ಬುದ್ಧಿವಂತಿಕೆಯಿಂದ ಬೇರೆ ಕೆಲಸಗಳನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಇವತ್ತಿನ ಸ್ಪರ್ಧಾತ್ಮಕವಾದಂತಹ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ಕಷ್ಟ ಇರತಕ್ಕಂಥದ್ದು. ಹೊಸಬರ ಪರಿಚಯ, ಹೊಸಬರ ಸಂಪರ್ಕಕ್ಕೆ ಸಿಗ್ತಾರೆ. ಅದರಿಂದ ನಿಮ್ಮ ವ್ಯಾವಹಾರಿಕ ಉದ್ಯೋಗಾದಿ ಕ್ಷೇತ್ರಗಳನ್ನು ಇನ್ನಷ್ಟು ಮತ್ತಷ್ಟು ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅವರ ಮಾಹಿತಿ, ಮಾರ್ಗದರ್ಶನಗಳು ನಿಮಗೆ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು. ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡಿ. ಇವತ್ತು ಹೇಗೋ ಒಂದಷ್ಟು ನಡ್ಕೊಂಡು ಹೋಗ್ಬೋದು ವ್ಯವಹಾರ, ಆದರೆ ಭವಿಷ್ಯದಲ್ಲಿ ಹೇಗೆ ಅನ್ನುವಂಥದ್ದು ಪ್ರಶ್ನೆಯಾಗಿದ್ದಾಗ ಇಂದಿನಿಂದಲೇ ಅದನ್ನು ಗಟ್ಟಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ವಾಹನಾಪಘಾತ ಆಗ್ಬೋದು, ಎಚ್ಚರಿಕೆಯನ್ನು ವಹಿಸಿ. ಅದೇ ಒಂದು ಮನಸ್ಸಿನಲ್ಲಿ ನೀವು ವಾಹನ ಚಾಲನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ, ಎಲ್ಲಿ ಅಪಘಾತ ಆಗಿಬಿಡುತ್ತೋ ಅನ್ನೋ ಭಾವನೆಯಲ್ಲಿ. ಆದರೆ ಇದು ನಮಗೆ ಗೊತ್ತಿಲ್ಲದೇ ಸಂಭವಿಸ್ತಕ್ಕಂಥದ್ದು. ಆದರೆ ಆ ಸೂಚನೆಗಳು ಸಿಕ್ಕಿದಾಗ ನಾವು ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ.